ಹಾಯ್ ಫ್ರೆಂಡ್ಸ್, ಈ ವಿಡಿಯೋಲ್ಲಿ ತೋರಿಸ್ತೀನಿ ನೀವು GST ಕ್ಯಾನ್ಸಲೇಷನ್ಗೆ ಹೇಗೆ ಅಪ್ಲೈ ಮಾಡ್ತೀರಾ, ಹೇಗೆ ನೀವು ನಿಮ್ಮ GST ಸರೆಂಡರ್ ಮಾಡ್ತೀರಾ. ಓಕೆ, ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಪ್ರೊಸೆಸ್ ತೋರಿಸ್ತೀನಿ. ವಿಡಿಯೋಗೆಲ್ಲ ಸ್ಕಿಪ್ ಮಾಡಬೇಡಿ, ಎಂಡ್ವರೆಗೂ ನೋಡಿ. ಸೊ ಇವಾಗ ನೀವು ಬರ್ತೀರಾ, ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ಲಾಗಿನ್ ಐಡಿ ಹಾಕ್ತೀರಾ, ಇಲ್ಲಿ ಪಾಸ್ವರ್ಡ್ ಹಾಕ್ತೀರಾ, ಇಲ್ಲಿ ಕ್ಯಾಪ್ಚಾ ಫಿಲ್ ಮಾಡ್ಬಿಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ಸರ್ವಿಸಸ್ಗೆ ಹೋಗ್ತೀರಾ, ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಫಾರ್ ಕ್ಯಾನ್ಸಲೇಷನ್ ಆಫ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಫ್ರೆಂಡ್ಸ್, ಇಲ್ಲಿ ನಿಮ್ದು ಎಲ್ಲ ಕಂಪ್ಲೀಟ್ ಡೀಟೇಲ್ ಬಂದಿರುತ್ತೆ. ನಿಮ್ದು GST ನಂಬರ್, ನಿಮ್ದು ಲೀಗಲ್ ನೇಮ್, ಟ್ರೇಡ್ ನೇಮ್, ಅಡ್ರೆಸ್, ಮೊಬೈಲ್ ನಂಬರ್, ಇಮೇಲ್ ಐಡಿ ಎಲ್ಲ ಬಂತು ಇಲ್ಲಿ. ಸೊ ಇಲ್ಲಿ ನಿಮ್ದು ಸೇಮ್ ಅಡ್ರೆಸ್ ಅಲ್ಲಿ ಇತ್ತು ಅಂದ್ರೆ ಇಲ್ಲಿ ಏನ್ ಮಾಡ್ತೀರಾ, ಇಲ್ಲಿ ಅಡ್ರೆಸ್ ಸೇಮ್ ಅಬೋವ್ ಮೇಲೆ ಕ್ಲಿಕ್ ಮಾಡ್ತೀರಾ. ಆಮೇಲೆ ಕೆಳಗಡೆ ಹೋಗ್ತೀರಾ. ಸೊ ಇಲ್ಲಿ ನಿಮ್ದು ಕಂಪ್ಲೀಟ್ ಅಡ್ರೆಸ್ ಇಲ್ಲಿ ಬಂತು. ಇಲ್ಲಿ ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಇಲ್ಲಿ ರೀಸನ್ ಫಾರ್ ಕ್ಯಾನ್ಸಲೇಷನ್ ಇದ್ರಲ್ಲಿ ನೋಡಿ, ಇದೆಲ್ಲ ಆಪ್ಷನ್ಸ್ ಇದೆ. ಓಕೆ, ಇದ್ರಲ್ಲಿ ನಮ್ದು ಇರೋದು ನಾವು ಬಿಸ್ನೆಸ್ ಕ್ಲೋಸ್ ಮಾಡಿದೀವಿ. ಓಕೆ, ಸ್ಟಾಪ್ ಮಾಡ್ತಾ ಇದೀವಿ ಬಿಸ್ನೆಸ್. ಸೊ ಇಲ್ಲಿ ಏನಿದೆ, ಡಿಸ್ಕಂಟಿನ್ಯೂಯನ್ಸ್ ಆಫ್ ಬಿಸ್ನೆಸ್, ಕ್ಲೋಜರ್ ಆಫ್ ಬಿಸ್ನೆಸ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಸೊ ಇಲ್ಲಿ ನೋಡಿ, ಡೇಟ್ ಫ್ರಮ್ ವಿಚ್ ರಿಜಿಸ್ಟ್ರೇಷನ್ ಇಸ್ ಟು ಬಿ ಕ್ಯಾನ್ಸಲ್ಡ್. ನೀವು ಇಲ್ಲಿ ಡೇಟ್ ಸೆಲೆಕ್ಟ್ ಮಾಡಬೇಕು, ಯಾವ ಡೇಟ್ ಇಂದ ನಿಮ್ದು ಕ್ಯಾನ್ಸಲೇಷನ್ ಆಗ್ಬೇಕು ಅಂತ. ಸೊ ಇದಾದ್ಮೇಲೆ ನೀವು ಕೆಳಗಡೆ ಹೋಗ್ತೀರಾ. ಇಲ್ಲಿ ಹೋಗ್ಬಿಟ್ಟು ನೋಡಿ, ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ಕ್ಲಿಕ್ ಮಾಡ್ತೀರಾ. ಇಲ್ಲಿ ನಿಮ್ದು ಹೆಸರು ಮತ್ತೆ ಪ್ಯಾನ್ ನಂಬರ್ ಬರುತ್ತೆ, ಅದು ಕ್ಲಿಕ್ ಮಾಡ್ತೀರಾ. ಇಲ್ಲಿ ನಿಮ್ದು ಪ್ಲೇಸ್ ಹಾಕ್ತೀರಾ. ಓಕೆ, ಆಮೇಲೆ ಇಲ್ಲಿ ಸಬ್ಮಿಟ್ ವಿತ್ EBC ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಇಲ್ಲಿ ಒಂದು OTP ಹೋಗಿರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ ಮತ್ತೆ ಇಮೇಲ್ ಐಡಿಗೆ. ಓಕೆ, ಇಲ್ಲಿ ಯಾವ್ದಾದ್ರು ಒಂದು OTP ಹಾಕ್ಬಿಟ್ಟು ನೀವು ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಫ್ರೆಂಡ್ಸ್, ಇಲ್ಲಿ ನಿಮ್ದು ಕ್ಯಾನ್ಸಲೇಷನ್ ಅಪ್ಲಿಕೇಶನ್ ಸಬ್ಮಿಟ್ ಸಕ್ಸಸ್ಫುಲಿ ಅಂತ ಬಂತು. ಇಲ್ಲಿ ಇವಾಗ ಒಂದು 15 ಮಿನಿಟ್ಸ್ ಒಳಗಡೆ ನಿಮ್ಗೆ ನಿಮ್ಮ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಐಡಿಗೆ ಒಂದು ARN ನಂಬರ್ ಬಂದಿರುತ್ತೆ. ಅದು ARN ನಂಬರ್ ನೀವು ಸೇವ್ ಮಾಡಿ ಇಟ್ಕೊಳ್ಳಿ. ಯಾಕಂದ್ರೆ ಫ್ಯೂಚರ್ ಅಲ್ಲಿ ನೀವು ನಿಮ್ದು ಕ್ಯಾನ್ಸಲೇಷನ್ ಸ್ಟೇಟಸ್ ಏನಿದೆ ಅದು ಚೆಕ್ ಮಾಡಕ್ಕೆ ಅದು ARN ನಂಬರ್ ಇರಬೇಕು ನಿಮ್ಮ ಹತ್ರ. ಓಕೆ, ಇದು ನಾರ್ಮಲಿ 1 ತಿಂಗಳದು ಪ್ರೊಸೆಸ್. ಇದು 1 ತಿಂಗಳ ಒಳಗಡೆ ನಿಮ್ದು ಯಾವಾಗ ಬೇಕಾದ್ರೂ ನಿಮ್ದು ಕ್ಯಾನ್ಸಲೇಷನ್ ಅಪ್ರೂವ್ ಆಗ್ಬಹುದು. ಸೊ ಇದು 1 ತಿಂಗಳ ಒಳಗಡೆ ಅವ್ರು ನಿಮ್ದು ಅಕೌಂಟ್ ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡ್ಬಿಟ್ಟು ಅವ್ರಿಗೆ ಏನಾದ್ರು ರಿಲೇಟಬಲ್ ಡಾಕ್ಯುಮೆಂಟ್ಸ್ ಏನಾದ್ರು ಬೇಕಾಗಿದ್ರೆ ಅವ್ರು ಕೇಳ್ತಾರೆ ಆಫೀಸರ್. ಓಕೆ, ಕ್ಲಾರಿಫಿಕೇಶನ್ ಕಳಿಸ್ತಾರೆ. ಇಲ್ಲ ಅಂದ್ರೆ ಅಪ್ರೂವ್ ಮಾಡ್ತಾರೆ. ಅಪ್ರೂವ್ ಮಾಡ್ಬಿಟ್ಟು ನಿಮ್ದು GST ಕ್ಯಾನ್ಸಲ್ ಆಗ್ಬಿಡತ್ತೆ. ಓಕೆ, ಕಂಪ್ಲೀಟ್ ಕ್ಯಾನ್ಸಲೇಷನ್ ಪ್ರೊಸೆಸ್ ಇಷ್ಟೇ. ಓಕೆ, ನೀವೇನಾದ್ರೂ GST ರಿಜಿಸ್ಟ್ರೇಷನ್, ಫುಡ್ ಲೈಸೆನ್ಸ್, MSME ರಿಜಿಸ್ಟ್ರೇಷನ್, ನಿಮ್ದು ID ಕಾರ್ಡ್, ಪ್ಯಾನ್ ಕಾರ್ಡ್ ಏನಾದ್ರು ಮಾಡಿಸ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಟ್ಟಿದ್ದೀನಿ, ಒಂದು ಪ್ರೊಫೆಷನಲ್ಸ್ ಅವ್ರ ಹತ್ರ ನೀವು ಮಾಡಿಸ್ಕೊಬಹುದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಅಲ್ಲಿ ಇಷ್ಟೇ. ನಡೀಲಿ, ಸಿಗೋಣ ಫ್ರೆಶ್ ಟಾಪಿಕ್ ಜೊತೆಗೆ ನೆಕ್ಸ್ಟ್ ವಿಡಿಯೋ ಅಲ್ಲಿ.